ಟಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಟನೆಯ ಅಧಿಪತ್ರ ಚಿತ್ರದ ಆಡಿಯೋ ಹಕ್ಕು ಲಹರಿ ಮ್ಯೂಸಿಕ್ ಪಾಲಾಗಿದೆ. ಇತ್ತೀಚೆಗಷ್ಟೇ ಚಿತ್ರೀಕರಣ ಮುಗಿಸಿರುವ ಅಧಿಪತ್ರ ಶೀಘ್ರದಲ್ಲೇ ತೆರೆಗೆ ಬರಲು ಸಜ್ಜಾಗಿದೆ. ಮೇ 10ರಂದು ಟೀಸರ್ ಬಿಡುಗಡೆ ಮಾಡಲು ಚಿತ್ರತಂಡ ಯೋಜಿಸಿದ್ದು, ಪ್ರಸಿದ್ಧ ಲಹರಿ ಮ್ಯೂಸಿಕ್ ಸಂಸ್ಥೆಯು ಚಿತ್ರದ ಆಡಿಯೋ ಹಕ್ಕುಗಳನ್ನು ಉತ್ತಮ ಬೆಲೆಗೆ ಪಡೆದುಕೊಂಡಿದೆ. ಅಧಿಪತ್ರ ಚಿತ್ರವು ತುಳು ನಟ ಮತ್ತು ಬಿಗ್ ಬಾಸ್ ಕನ್ನಡ ಸ್ಪರ್ಧಿಯಾಗಿದ್ದ ರೂಪೇಶ್ ಶೆಟ್ಟಿ ಅವರ ಮೊದಲ ಕನ್ನಡದ ಚಿತ್ರವಾಗಿದೆ. ಆಂಕರ್ ಕಿರುತೆರೆ ಖ್ಯಾತಿಯ ಜಾಹ್ನವಿ ನಾಯಕಿಯಾಗಿದ್ದಾರೆ. ಚಿತ್ರದಲ್ಲಿ ರೂಪೇಶ್ ಶೆಟ್ಟಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ತಾರಾಗಣದಲ್ಲಿ ಪ್ರಕಾಶ್ ಕೆ ತುಮಿನಾಡು, ರಘು ಪಾಂಡೇಶ್ವರ್, ಎಂಕೆ ಮಾತಾ, ದೀಪಕ್ ರೈ, ಅನಿಲ್ ಉಪ್ಪಲ್ ಮತ್ತು ಪ್ರಶಾಂತ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಸಸ್ಪೆನ್ಸ್ ಥ್ರಿಲ್ಲರ್ ಅಧಿಪತ್ರವನ್ನ ಚಯನ್ ಶೆಟ್ಟಿ ನಿರ್ದೇಶಿಸಿದ್ದು, KAR ಸಿನಿ ಕಂಬೈನ್ ಪ್ರೊಡಕ್ಷನ್ಸ್ ನಿರ್ಮಿಸಿದೆ. ಈ ಮಧ್ಯೆ ರೂಪೇಶ್ ತಮ್ಮ ಚೊಚ್ಚಲ ತಮಿಳು ಚಿತ್ರವನ್ನ ಕೂಡ ಮಾಡ್ತಿದ್ದಾರೆ. ಇದು ಸದ್ಯ ನಿರ್ಮಾಣ ಹಂತದಲ್ಲಿದೆ. ಚಿತ್ರದಲ್ಲಿ ಯೋಗಿ ಬಾಬು ಜೊತೆಯಲ್ಲಿ ರೂಪೇಶ್ ಕಾಣಿಸಿಕೊಳ್ಳಲಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೆಲವು ಹೊಸ ಫೋಟೋಗಳು ವೈರಲ್ ಆಗ್ತಾ ಇವೆ. ಈ ಫೋಟೋದಲ್ಲಿ ಡಿ ಬಾಸ್ ಕೈಯಲ್ಲಿ ಬ್ಯಾಂಡೇಜ್ ಇಲ್ಲ. ಬ್ಯಾಂಡೇಜ್ ಇಲ್ಲದೆ ಕ್ಲಿಕ್ಕಿಸಿರುವ ಫೋಟೋಗಳನ್ನ ನೋಡಿದ ಡಿ ಬಾಸ್ ಅಭಿಮಾನಿಗಳು ದರ್ಶನ್ ಗುಣಮುಖರಾಗಿರೋದನ್ನ ಕಂಡು ಸಂತಸಗೊಂಡಿದ್ದಾರೆ. ನಟ ದರ್ಶನ್ ಕಾಟೇರ ಚಿತ್ರದಲ್ಲಿ ನಟಿಸಿ ಭರ್ಜರಿ ಸಕ್ಸಸ್ ಕಂಡಿದ್ದಾರೆ. ಸದ್ಯ ಡೆವಿಲ್ ಸಿನಿಮಾದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಬಣ್ಣ ಹಚ್ಚಿದ್ದಾರೆ. ಫಸ್ಟ್ ಶೆಡ್ಯೂಲ್ ಕೂಡ ಮುಗಿದಿದೆ. ಆದ್ರೆ ಚಿತ್ರೀಕರಣದ ವೇಳೆಯೇ ಗಾಯಗೊಂಡಿದ್ರು. ಎಡಗೈಗೆ ಪೆಟ್ಟಾಗಿ ಸರ್ಜರಿ ಕೂಡ ಆಗಿತ್ತು. ವೈದ್ಯರು ವಿಶ್ರಾಂತಿ ಪಡೆಯಲು ಸೂಚಿಸಿದ್ರು. ಸರ್ಜರಿ ಬಳಿಕ ದರ್ಶನ್ ಬ್ಯಾಂಡೇಜ್ ಹಾಕೊಂಡು ಆಸ್ಪತ್ರೆ ಸಿಬ್ಬಂದಿ ಜೊತೆ ಕ್ಲಿಕ್ಕಿಸಿಕೊಂಡಿದ್ದ ಫೋಟೋಗಳು ವೈರಲ್ ಆಗಿತ್ತು. ಅದೇ ಬ್ಯಾಂಡೇಜ್ ನೊಂದಿಗೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರ ನಡೆಸಿದ್ರು. ಇತ್ತೀಚೆಗೆ ಸ್ನೇಹಿತರ ಜೊತೆ ಪುಣೆ ಪ್ರವಾಸಕ್ಕೂ ಕೂಡ ನಟ ದರ್ಶನ್ ಹೋಗಿ ಬಂದಿದ್ರು. ಮೊನ್ನೆ ಕಾಟೇರ ಚಿತ್ರದ ಸುದ್ದಿಗೋಷ್ಠಿ ನಡೆದಿತ್ತು. ಚಿತ್ರದಲ್ಲಿ ಕೆಲಸ ಮಾಡಿದ ಮೂವರಿಗೆ ಕಾರುಗಳನ್ನ ಉಡುಗೊರೆಯಾಗಿ ನೀಡಲಾಗಿತ್ತು. ಆಗೂ ಕೂಡ ದರ್ಶನ್ ಕೈಯಲ್ಲಿ ಬ್ಯಾಂಡೇಜ್ ಉಳಿದುಕೊಂಡಿತ್ತು. ಆದ್ರೆ ಈಗ ಬ್ಯಾಂಡೇಜ್ ಇಲ್ಲದೆ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಸರ್ಜರಿ ಬಳಿಕ ದರ್ಶನ್ ಬಹುತೇಕ ಚೇತರಿಸಿಕೊಂಡಿರುವಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಬ್ಯಾಂಡೇಜ್ ತೆಗೆದಿದ್ದಾರೆ ಎನ್ನಲಾಗ್ತಾ ಇದೆ. ಸಹಜವಾಗಿಯೇ ಈ ವಿಚಾರ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಬಾಸ್ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ಚುನಾವಣೆ ಪ್ರಚಾರದ ಬಳಿಕ ಹಿಂಗ್ ರಾಮ್ ಎಲ್ಬೋ ಬ್ರೇಸ್ ತೊಟ್ಟು ದರ್ಶನ್ ಕಾಣಿಸ್ಕೊಳ್ತಾ ಇದ್ರು. ಇದೀಗ ಅದನ್ನ ತೆಗೆದು ಬಿಟ್ಟಿರೋದನ್ನ ನಾವು ನೋಡಬಹುದು. ಆಪ್ತ ಸಚ್ಚಿದಾನಂದ ಜೊತೆ ದರ್ಶನ್ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದು ವೈರಲ್ ಆಗಿದೆ. ಬಾಸ್ ಈಸ್ ಬ್ಯಾಕ್ ಅಂತ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಜರಿ ಬಳಿಕ ವೈದ್ಯರು ನಟ ದರ್ಶನ್ಗೆ ವಿಶ್ರಾಂತಿ ಪಡೆಯಲು ಸೂಚಿಸಿದ್ರು. ಹಾಗಾಗಿ ಇನ್ನು ಕೆಲ ದಿನಗಳ ಕಾಲ ಅವರು ವಿಶ್ರಾಂತಿ ಪಡೆಯುವ ಸಾಧ್ಯತೆ ಇದೆ. ಈ ವರ್ಷವೇ ಡೆವಿಲ್ ಸಿನಿಮಾ ತೆರೆಗೆ ತರಲು ಪ್ರಯತ್ನಿಸೋದಾಗಿ ದರ್ಶನ್ ಕೂಡ ಹೇಳಿದ್ರು. ಆದ್ರೆ ಚಿತ್ರೀಕರಣ ತಡವಾಗ್ತಾ ಇರೋದ್ರಿಂದ ಮುಂದೆ ಏನಾಗತ್ತೆ ಅಂತ ಕಾದು ನೋಡ್ಬೇಕಿದೆ. ವಿಭಿನ್ನ ರೀತಿಯಲ್ಲಿ ಸಿನಿಮಾ ಪ್ರಚಾರ ಮಾಡ್ತಾ ಇರುವ ರಾಮನ ಅವತಾರ ಸಿನಿಮಾ ತಂಡ ಸಿನಿ ಪ್ರೇಕ್ಷಕರಿಗೊಂದು ಭರ್ಜರಿ ಆಫರ್ ನೀಡ್ತಾ ಇದೆ. ಮೇ 9 ಹಾಗೂ ಮೇ 10ರಂದು 2 ದಿನಗಳ ಕಾಲ ಸಿನಿಮಾದ ಟಿಕೆಟ್ ಬೆಲೆಯನ್ನ ಕಡಿಮೆ ಮಾಡಿ ರಾಮನ ಅವತಾರ ಸಿನಿಮಾವನ್ನ ಕೇವಲ 99 ರೂಪಾಯಿಗೆ ಥಿಯೇಟರ್ಗಳಲ್ಲಿ ವೀಕ್ಷಿಸಬಹುದಾಗಿದೆ. ಸಿಂಗಲ್ ಸ್ಕ್ರೀನ್ ಜೊತೆಗೆ ಮಲ್ಟಿಪ್ಲೆಕ್ಸ್ ಗಳಲ್ಲೂ ಕೂಡ ಟಿಕೆಟ್ ದರ ತಗ್ಗಿಸಲಾಗಿದ್ದು, ಕೇವಲ 99 ರೂಪಾಯಿಗೆ ನೀವು ಕೂಡ ಸಿನಿಮಾ ನೋಡಬಹುದಾಗಿದೆ. ಈ ವಿಚಾರವನ್ನ ಚಿತ್ರತಂಡ ಅಧಿಕೃತವಾಗಿ ಘೋಷಿಸಿದೆ. ರಾಜ್ಯದಲ್ಲಿ ಚಿತ್ರಮಂದಿರಗಳು ಪ್ರೇಕ್ಷಕರ ಬರ ಎದುರಿಸ್ತಾ ಇವೆ. ದೊಡ್ಡ ಸಿನಿಮಾಗಳು ಇಲ್ಲದೆ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಚುನಾವಣೆ, IPL ಕೂಡ ಪ್ರೇಕ್ಷಕರು ತೆರೆ ಮೇಲೆ ಸಿನಿಮಾ ನೋಡಲು ಹಿಂದೇಟು ಹಾಕುವಂತೆ ಮಾಡ್ತಿದೆ. ಸದ್ಯ ರಾಜ್ಯದಲ್ಲಿ ಇಂದು ಲೋಕಸಭಾ ಚುನಾವಣೆಗೆ ತೆರೆ ಬೀಳ್ತಾ ಇದೆ. ಚುನಾವಣಾ ಬೆನ್ನಲ್ಲೇ ಶುಕ್ರವಾರ ಅಂದ್ರೆ ಮೇ 10ರಂದು ಸಾಲು ಚಿತ್ರಗಳು ತೆರೆಗೆ ಬರೋಕೆ ಸಜ್ಜಾಗಿವೆ. ಆ ಲಿಸ್ಟ್ ನಲ್ಲಿ ರಿಷಿ ಹಾಗೂ ಪ್ರಣೀತಾ ನಟನೆಯ ರಾಮನ ಅವತಾರ ಸಿನಿಮಾ ಕೂಡ ಇದೆ. ಈಗಾಗಲೇ ಚಿತ್ರದ ಟ್ರೇಲರ್, ಸಾಂಗ್ಸ್, ಟೀಸರ್ ರಿಲೀಸ್ ಆಗಿದೆ. ಸದ್ಯ ಚಿತ್ರತಂಡ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿದೆ. ಕವಲುದಾರಿ, ನೋಡಿ ಸ್ವಾಮಿ ನಾವಿರೋದು, ಹೀಗೆ ಆಪರೇಷನ್ ಅಲುಮೇಲಮ್ಮ ಸಿನಿಮಾಗಳ ಬಳಿಕ ಇಲ್ಲಿ ರಿಷಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಚಿತ್ರತಂಡ ಪ್ರೇಕ್ಷಕರಿಗೆ ಭರ್ಜರಿ ಆಫರ್ ಕೊಡ್ತಾ ಇದೆ. ರಾಮನ ಅವತಾರ ಸಿನಿಮಾದ ಟಿಕೆಟ್ ಬೆಲೆಯನ್ನ ಕಡಿಮೆ ಮಾಡಲಾಗಿದೆ. ಕನ್ನಡ ಸಿನಿಮಾಗಳನ್ನ ನೋಡಲು ಪ್ರೇಕ್ಷಕರು ಹಿಂದೇಟು ಹಾಕ್ತಾ ಇರುವ ಸಮಯದಲ್ಲಿ ಈ ಪ್ರಯತ್ನವನ್ನ ನಾವು ಮೆಚ್ಚಲೇಬೇಕು. ಮೇ 9ರಂದು ರಾಮನ ಅವತಾರ ಪ್ರೀಮಿಯರ್ ಶೋಗಳು ಆರಂಭವಾಗ್ತಾ ಇದೆ. ಮೇ 10ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಇನ್ನು ಮೇ 10ಕ್ಕೂ ಮುನ್ನ 1 ದಿನ ಮೊದಲು ಅಂದ್ರೆ ಮೇ 9ರಂದು ಪೇಡ್ ಪ್ರೀಮಿಯರ್ ಶೋ ಏರ್ಪಡಿಸಲಾಗಿದೆ.
ಪೇಡ್ ಪ್ರೀಮಿಯರ್ ಶೋ ಟಿಕೆಟ್ ದರ ಕೂಡ 99 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ವಿಕಾಸ್ ಪಂಪಾಪತಿ ನಿರ್ದೇಶನದ ಈ ಕಾಮಿಡಿ ಎಂಟರ್ಟೈನರ್ ಚಿತ್ರದಲ್ಲಿ ಶುಭ್ರಾ ಅಯ್ಯಪ್ಪ, ಅರುಣ್ ಸಾಗರ್ ಸಹ ಬಣ್ಣ ಹಚ್ಚಿದ್ದಾರೆ. ಈ ಚಿತ್ರದಲ್ಲಿ ವಿಕಾಸ್ ಮಾಡರ್ನ್ ರಾಮನ ಕಥೆಯನ್ನ ಹೇಳಲು ಮುಂದಾಗಿದ್ದಾರೆ. ಫನ್ನಿ ಟ್ರೇಲರ್ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಿಸಿದೆ. ಈ ರಾಮ ಹೇಗೆ ಜೆಂಟಲ್ ಮ್ಯಾನ್ ಆಗ್ತಾನೆ, ಏನೆಲ್ಲ ಸಮಸ್ಯೆಗಳಿಗೆ ಸಿಲುಕ್ತಾನೆ, ಅದರಿಂದ ಹೊರಬರುವುದು ಹೇಗೆ ಅನ್ನೋದು ಈ ಸಿನಿಮಾದ ಕತೆ. ಸ್ಟಾರ್ ಫ್ಯಾಬ್ ಪ್ರೊಡಕ್ಷನ್ ನಡಿ ಆಪರೇಷನ್ ಅಲ್ಮೇಲಂ ಸಿನಿಮಾ ನಿರ್ಮಾಣ ಮಾಡಿದ್ದ ಅಮರೇಶ್ ಸೂರ್ಯವಂಶಿ ಈ ಚಿತ್ರಕ್ಕೂ ಕೂಡ ಬಂಡವಾಳ ಹಾಕಿದ್ದಾರೆ. ಈ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರಕ್ಕೆ ವಿಷ್ಣು ಪ್ರಸಾದ್ ಹಾಗೂ ಸಮೀರ್ ದೇಶಪಾಂಡೆ ಕ್ಯಾಮ್ರಾ ಕೈಚಳಕವಿದ್ದು, ಜೂಡಾ ಸ್ಯಾಂಡಿ ಸಂಗೀತ, ಅಮರ್ನಾಥ್ ಅವರ ಸಂಕಲನವಿದೆ. ಉಡುಪಿ, ಬೆಂಗಳೂರು ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆದಿದೆ. ದೊಡ್ಡ ಸಿನಿಮಾಗಳು ಇಲ್ಲದೆ ನಷ್ಟ ಭರಿಸಲಾಗದೆ ಒಂದೊಂದೇ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಬಾಗಿಲು ಬಂದಾಗ್ತಾ ಇದೆ. ನಗರದ ಸ್ಯಾಂಕಿ ರಸ್ತೆಯ ಕಾವೇರಿ ಚಿತ್ರಮಂದಿರ ಕೂಡ ಇದೀಗ ಬಾಗಿಲು ಮುಚ್ಚಿದೆ. ಇಂತಹ ಸಮಯದಲ್ಲಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳಿಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಮನ ಅವತಾರ ತಂಡ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಲವ್ ಮಾಕ್ಟೇಲ್ ಖ್ಯಾತಿಯ ರಚನಾ ಇಂದರ್ ನಟನೆಯ ಫಾರೆನ್ಸಿಕ್ಸ್ ಈ ವಾರ ತೆರೆಗೆ ಅಪ್ಪಳಿಸ್ತಾ ಇದೆ. ಲವ್ ಮಾಕ್ಟೇಲ್ ಮತ್ತು ಲವ್ 360 ನಲ್ಲಿನ ಅಭಿನಯಕ್ಕಾಗಿ ಖ್ಯಾತಿ ಪಡೆದ ನಟಿ ರಚನಾ ಇಂದರ್, ದರ್ಶನ್ ಶ್ರೀನಿವಾಸ್ ಚೊಚ್ಚಲ ನಿರ್ದೇಶನದ ಫಾರೆನ್ಸಿಕ್ಸ್ ಎಂಬ ಶೀರ್ಷಿಕೆಯ ಮುಂದಿನ ಚಿತ್ರಕ್ಕೆ ಸಜ್ಜಾಗಿದ್ದಾರೆ. ಚಿತ್ರದಲ್ಲಿ ಅವರು ವಿಧಿವಿಜ್ಞಾನ ತನಿಖಾಧಿಕಾರಿಯಾಗಿ ನಟಿಸಿದ್ದಾರೆ. ಈವರೆಗಿನ ಪಾತ್ರಗಳಿಗಿಂತ ಭಿನ್ನವಾಗಿದ್ದು, ಭವಾನಿ ಪ್ರಕಾಶ್ ಜೊತೆಗೆ ತನಿಖಾಧಿಕಾರಿಯಾಗಿ ನಟಿಸಿದ್ದಾರೆ. 30 ದಿನಗಳ ಕಾಲ ಬೆಂಗಳೂರಿನ ಸುತ್ತಮುತ್ತ ಚಿತ್ರೀಕರಣಗೊಂಡ ಫಾರೆನ್ಸಿಕ್ಸ್ ಯುಎ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದೆ. ರಿಷಿ ನಟನೆಯ ರಾಮನ ಅವತಾರ ಮತ್ತು ಗ್ರೇ ಗೇಮ್ಸ್ ನಂತಹ ಇತರ ಚಿತ್ರಗಳೊಂದಿಗೆ ಮೇ 10ರಂದು ಈ ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆ ಕಾಣಲಿದೆ. ಇತ್ತೀಚೆಗೆ ಬಿಡುಗಡೆಯಾದ ಟ್ರೇಲರ್ನಲ್ಲಿ ಸಾಕ್ಷ್ಯವನ್ನ ಉದ್ದೇಶಪೂರ್ವಕವಾಗಿ ತಿರುಚಿ ಯೋಜಿಸಲಾದ ಸರಣಿ ಕೊಲೆ ಪ್ರಕರಣಗಳನ್ನ ಭೇದಿಸುವಲ್ಲಿ ರಚನಾ ಮತ್ತು ಭವಾನಿ ಮುಂದಾಗ್ತಾರೆ. ಈ ಪ್ರಕರಣವನ್ನ ಭೇದಿಸುವ ಅವರ ಪ್ರಯತ್ನಗಳ ಸುತ್ತ ಈ ಚಿತ್ರ ಸುತ್ತುತ್ತೆ. ಸಾವಿನ ಸಂಖ್ಯೆಯನ್ನ ಸೂಚಿಸುವ ಶೀರ್ಷಿಕೆಯು ತನಿಖೆಯ ಮೇಲೆ ಕೇಂದ್ರೀಕೃತವಾದ ನಿರೂಪಣೆಯ ಸುಳಿವು ಮತ್ತು ವಿಧಿವಿಜ್ಞಾನ ವಿಶ್ಲೇಷಣೆಯ ಸುತ್ತ ಸುತ್ತುತ್ತೆ. ಚಿತ್ರದಲ್ಲಿ ಆದ್ಯ ಶೇಖರ್, ಸೌರವ್ ಪ್ರಶಾಂತ್, ನವೀನ್ ಕುಮಾರ್, ಅರ್ಜುನ್ ಮತ್ತು ಆರ್ ನಿಕ್ಸನ್ ಕೂಡ ಇದ್ದಾರೆ. ಚಿತ್ರಕ್ಕೆ ಚರಣ್ ತೇಜ್ ಛಾಯಾಗ್ರಹಣ, ಸತ್ಯಕ ಅವರ ಸಂಭಾಷಣೆ ಮತ್ತು ಸಾಯಿ ಸೋಮೇಶ್ ಸಂಗೀತ ನಿರ್ದೇಶನವಿದೆ. ತಮಿಳು ಚಿತ್ರರಂಗದ ಜನಪ್ರಿಯ ನಟ ಹಾಗೂ ನಿರ್ದೇಶಕ ಸುಂದರ್ ಸಿ ನಿರ್ಮಾಣದ ಅರನ್ಮನೈ 4 ಸಿನಿಮಾ 2024ರ ತಮಿಳಿನ ಹಿಟ್ ಸಿನಿಮಾ ಅನ್ಸ್ಕೊಂಡಿದೆ. 2024ರಲ್ಲಿ ತಮಿಳಿನಲ್ಲಿ ಅಷ್ಟಾಗಿ ಯಾವುದೇ ಸಿನಿಮಾ ಹಿಟ್ ಆಗಿಲ್ಲ. ಆದ್ರೆ ತಮನ್ನಾ ಅವರ ಅರನ್ಮನೈ 4 ಸಿನಿಮಾ ಈ ವರ್ಷದ ತಮಿಳಿನ ಮೊದಲ ಹಿಟ್ ಓಪನರ್ ಸಿನಿಮಾ ಅನ್ಸ್ಕೊಂಡಿದೆ. ಮಿಲ್ಕಿ ಬ್ಯೂಟಿ ದೆವ್ವನಾಗಿ ಕಾಣಿಸಿಕೊಂಡಿರುವ ಅರನ್ಮನೈ 4 ಸಿನಿಮಾ ವ್ಯಾಪಕ ಮೆಚ್ಚುಗೆ ಗಳಿಸಿದ್ದು, ಪ್ರೇಕ್ಷಕರು ಸಿನಿಮಾವನ್ನ ಇಷ್ಟಪಟ್ಟಿದ್ದಾರೆ. ಇದು ಅರನ್ಮನೈ ಸಿನಿಮಾದ 4ನೇ ಸೀಕ್ವೆಲ್ ಆಗಿದ್ರು ಪ್ರೇಕ್ಷಕರ ಚಪ್ಪಾಳೆ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಅರನ್ಮನೈ 4 ಸಿನಿಮಾ ತನ್ನ ಆರಂಭಿಕ ದಿನದಲ್ಲಿ 4.65 ಕೋಟಿ ರೂಪಾಯಿಗಳನ್ನ ಗಳಿಸಿತ್ತು. ಎರಡನೇ ದಿನದಲ್ಲಿ ಅಂಕಿಅಂಶಗಳು ಮತ್ತಷ್ಟು ಏರ್ತು ಅದು 6.65 ಕೋಟಿ ರೂಪಾಯಿಗಳನ್ನ ಗಳಿಸಿತು. ಭಾನುವಾರ ಅಂದ್ರೆ 3ನೇ ದಿನದಂದು 7.85 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದಾಗ ಈ ಸಂಖ್ಯೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಸದ್ಯಕ್ಕೆ ಭಾರತದಲ್ಲಿ 19.15 ಕೋಟಿ ರೂಪಾಯಿ ನಿವ್ವಳ ಕಲೆಕ್ಷನ್ ಆಗಿದ್ದು, ವಿಶ್ವದಾದ್ಯಂತ 22 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಸುಂದರ್ ಸಿ ವಕೀಲರ ಪಾತ್ರದಲ್ಲಿ ತಮನ್ನಾ, ರಾಶಿ ಖನ್ನಾ, ಯೋಗಿ ಬಾಬು, ವಿಟಿವಿ ಗಣೇಶ್, ಕೆಜಿಎಫ್ ರಾಮ್ ಇದ್ದಾರೆ. ಹಿಪ್ ಹಾಪ್ ತಮಿಳನ್ ಈ ಸಿನಿಮಾಗೆ ಸಂಗೀತ ಸಂಯೋಜಿಸಿದ್ದಾರೆ. ಅಂತೂ ಟ್ರೇಲರ್ ಮೂಲಕ ಕುತೂಹಲ ಮೂಡಿಸಿದ್ದ ಸಿನಿಮಾ ಈಗ ಮೆಚ್ಚುಗೆ ಗಳಿಸ್ತಾ ಇದೆ. ಈ ಚಿತ್ರಕ್ಕೆ ಕೃಷ್ಣಮೂರ್ತಿ ಛಾಯಾಗ್ರಹಣ, ಫೆನ್ನಿ ಆಲಿವರ್ ಸಂಕಲನ, ಗುರುರಾಜ್ ಕಲಾ ನಿರ್ದೇಶನ ಮತ್ತು ಬೃಂದಾ ಮಾಸ್ಟರ್ ಅವರ ನೃತ್ಯ ನಿರ್ದೇಶನವಿದೆ. ಫ್ರಾಂಚೈಸಿಯಲ್ಲಿ 2ನೇ ಮತ್ತು 3ನೇ ಚಿತ್ರಗಳಂತೆ ಸುಂದರ್ ಅವರ ಪತ್ನಿ ನಟ ರಾಜಕಾರಣಿ ಖುಷ್ಬಿ ಅವರು ಈ ಚಿತ್ರವನ್ನ ನಿರ್ಮಿಸಿದ್ದಾರೆ. 2024ರಲ್ಲಿ ತಮಿಳಿನಲ್ಲಿ ಹಲವಾರು ಸಿನಿಮಾಗಳು ಬಂದು ಯಾವುದೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ. ಗಿಲ್ಲಿ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಯ್ತು. ಅದ್ ಬಿಟ್ರೆ ಮಲಯಾಳಂನ ಮಂಜುಮಲಂ ಬಾಯ್ಸ್ ಸಿನಿಮಾ ಹಿಟ್ ಆಯ್ತು. ಡಬ್ಬಿಂಗ್ ಸಿನಿಮಾಗಳು ಕಾಲಿವುಡ್ ನಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದ್ದ ಅಲ್ಲಿನ ಒರಿಜಿನಲ್ ಸಿನಿಮಾಗಳಿಗೆ ಅಂತಹ ರೆಸ್ಪಾನ್ಸ್ ಬಂದಿರಲಿಲ್ಲ. ಈಗ ರಿಲೀಸ್ ಆಗಿರುವ ಅರನ್ಮನೈ 4 4 ದಿನದಲ್ಲಿ 20 ಕೋಟಿ ಗಳಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಇನ್ನೆಷ್ಟು ಕಲೆಕ್ಷನ್ ಮಾಡಲಿದೆ ಅಂತ ಕಾದು ನೋಡ್ಬೇಕಿದೆ.
ಜೂನಿಯರ್ ಎನ್ಟಿಆರ್ ನಟನೆಯ ಬಹುನಿರೀಕ್ಷಿತ ದೇವರ ಸಿನಿಮಾ ಶೂಟಿಂಗ್ ವೇಳೆ ಭಾರಿ ಅವಘಡ ಸಂಭವಿಸಿದೆ. ಸದ್ಯ ದೇವರ ಸಿನಿಮಾದ ಶೂಟಿಂಗ್ ವೈಜಾಗ್ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೀತಾ ಇದೆ. ಜಿಲ್ಲೆಯ ಪಾಡೇರು ಅರಣ್ಯ ಪ್ರದೇಶದಲ್ಲಿ ದೇವರಿಗೆ ಸಂಬಂಧಿಸಿದ ಪ್ರಮುಖ ದೃಶ್ಯಗಳನ್ನ ಅಲ್ಲೂರಿ ಸೀತಾರಾಮರಾಜು ಚಿತ್ರೀಕರಿಸ್ತಾ ಇದ್ದಾರೆ. ಈ ಚಿತ್ರದ ಶೂಟಿಂಗ್ ವೇಳೆ ಜೇನು ನೊಣಗಳು ಜೂನಿಯರ್ ಆರ್ಟಿಸ್ಟ್ಗಳ ಮೇಲೆ ದಾಳಿ ಮಾಡಿದೆ. ಘಟನೆಯಲ್ಲಿ ಶೂಟಿಂಗ್ ಸ್ಪಾಟ್ ನಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಸದ್ಯ ಇವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಪಘಾತದ ಸಮಯದಲ್ಲಿ ಜೂನಿಯರ್ ಎನ್ಟಿಆರ್ ಇರಲಿಲ್ಲ. ಸದ್ಯ ಎನ್ಟಿಆರ್ ಅವರು ವಾರ್ 2 ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ದೇವರ ಚಿತ್ರತಂಡ ವಿಶಾಖಪಟ್ಟಣದಲ್ಲಿ ಎನ್ಟಿಆರ್ ಅವರು ಭಾಗವಹಿಸದ ದೃಶ್ಯಗಳನ್ನ ಶೂಟ್ ಮಾಡ್ತಾ ಇದ್ರು. ಈ ವೇಳೆ ಜೇನುನೊಣಗಳ ದಾಳಿ ನಡೆದಿದೆ. ಈ ಬಗ್ಗೆ ಚಿತ್ರತಂಡದಿಂದ ಯಾವುದೇ ಅಧಿಕೃತ ಹೇಳಿಕೆ ಇನ್ನೂ ಬಂದಿಲ್ಲ. ಜನತಾ ಗ್ಯಾರೇಜ್ ನಂತರ ಯಂಗ್ ಟೈಗರ್ ಎನ್ಟಿಆರ್ ಮತ್ತು ಕೊರಟಾಲ ಶಿವ ಕಾಂಬಿನೇಷನ್ ನಲ್ಲಿ ಬಹು ನಿರೀಕ್ಷಿತ ದೇವರ ಸಿನಿಮಾ ನೋಡಲು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಈ ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾದಲ್ಲಿ ಬಾಲಿವುಡ್ ಬೆಡಗಿ ಜಾಹ್ನವಿ ಕಪೂರ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಜೊತೆಗೆ ಮತ್ತೊಬ್ಬ ಮಲಯಾಳಂ ನಟಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸುತ್ತಿದ್ದಾರೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಖಳನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಎನ್ಟಿಆರ್ ಅವರ ಚಿತ್ರ ಇದಾಗಿರೋದ್ರಿಂದ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಇದೆ. ಅದಕ್ಕೆ ತಕ್ಕಂತೆ ಈವರೆಗೆ ಬಿಡುಗಡೆಯಾಗಿರುವ ಚಿತ್ರದ ಪೋಸ್ಟರ್ ಹಾಗೂ ಗ್ಲಿಮ್ಸ್ ಅಭಿಮಾನಿಗಳಿಗೆ ಥ್ರಿಲ್ ನೀಡಿದೆ. ಈ ಸಿನಿಮಾದ ಓವರ್ಸೀಸ್ ಡೀಲ್ ಕ್ಲೋಸ್ ಆಗಿದೆ. ದೇವರ ಸಿನಿಮಾದ ಓವರ್ಸೀಸ್ ರೈಟ್ಸ್ 27 ಕೋಟಿಗೆ ಕ್ಲೋಸ್ ಆಗಿದ್ದು, ದಿಲ್ ರಾಜು ಈ ಸಿನಿಮಾ ರೈಟ್ಸ್ ಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ದಿಲ್ ರಾಜು ಡೀಲ್ ಕ್ಲೋಸ್ ಮಾಡಿದ್ದಾರೆ ಎಂಬ ಮಾತು ಬಹುತೇಕ ಕೇಳಿ ಬರ್ತಾ ಇದೆ. ಪ್ರಕಾಶ್ ರಾಜ್, ಶ್ರೀಕಾಂತ್, ನಾರಾಯಣ್, ಟಾಮ್ ಶೈನ್ ಚಾಕೋ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅದ್ದೂರಿ ಬಜೆಟ್ ನಲ್ಲಿ ತಯಾರಾಗ್ತಾ ಇರುವ ಈ ಸಿನಿಮಾವನ್ನ 2 ಭಾಗಗಳಲ್ಲಿ ಬಿಡುಗಡೆ ಮಾಡಲು ನಿರ್ಮಾಪಕರು ಮುಂದಾಗಿದ್ದಾರೆ. ಮೊದಲ ಭಾಗ ದಸರಾ ಉಡುಗೊರೆಯಾಗಿ ಅಕ್ಟೋಬರ್ 10ರಂದು ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ದೇವರ ಚಿತ್ರದ ಬಿಡುಗಡೆ ದಿನಾಂಕದ ಬಗ್ಗೆ ನಿರ್ಮಾಪಕರು ಹೊಸ ಅಪ್ಡೇಟ್ ನೀಡಿದ್ದಾರೆ. ಈ ಚಿತ್ರವು ಅಕ್ಟೋಬರ್ 10ರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡಲಾಗಿದೆ. ಅನಿರುದ್ಧ್ ರವಿಚಂದ್ರ ಸಂಗೀತ ನೀಡಿದ್ದಾರೆ. ಯುವ ಸುಧಾ ಆರ್ಟ್ಸ್ ಮತ್ತು ಎನ್ಟಿಆರ್ ಆರ್ಟ್ಸ್ ಬ್ಯಾನರ್ ನಡಿಯಲ್ಲಿ ಸುಧಾಕರ್ ಮಿಕ್ಕಿಲಿನೇನಿ, ಕೆ ಹರಿಕೃಷ್ಣ, ನಂದಮೂರಿ ಕಲ್ಯಾಣ್ ರಾಮ್ ಜಂಟಿಯಾಗಿ ನಿರ್ಮಿಸುತ್ತಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.